ಭಾರತ ದೇಶದಲ್ಲಿ ಅತಿ ಹೆಚ್ಚು ಉದ್ಯೋಗಾವಕಾಶ ಇರುವಂತಹ ಒಂದು ಯಾವುದಾದ್ರೂ ಇಲಾಖೆ ಇದ್ರೆ ಅದು ಭಾರತೀಯ ರೈಲ್ವೆ ಸಚಿವಾಲಯ. ನಿಮಗೆಲ್ಲ ಗೊತ್ತಿರುವಂತೆ 2024ರಲ್ಲಿ 13,000ಕ್ಕೂ ಹೆಚ್ಚು ಟೆಕ್ನಿಷಿಯನ್ ಗ್ರೇಡ್ 1 ಹಾಗೆಯೇ ಟೆಕ್ನಿಷಿಯನ್ ಗ್ರೇಡ್ 3 ಹುದ್ದೆಗಳಿಗೆ ಭಾರತೀಯ ರೈಲ್ವೆ ಇಲಾಖೆ ಅಧಿಸೂಚನೆಯನ್ನು ಹೊರಡಿಸಿತ್ತು. ಅದಾದ್ಮೇಲೆ ಇವಾಗ 2026ರಲ್ಲಿ ಮತ್ತೆ ಇವಾಗ 6,000ಕ್ಕೂ ಹೆಚ್ಚು ಗ್ರೇಡ್ 1 ಹಾಗೆಯೇ ಟೆಕ್ನಿಷಿಯನ್ ಅಂದ್ರೆ ತಾಂತ್ರಿಕ ಗ್ರೇಡ್ 1 ಹಾಗೆಯೇ ಟೆಕ್ನಿಷಿಯನ್ ಗ್ರೇಡ್ 3 ತಾಂತ್ರಿಕ ಗ್ರೇಡ್ 3 ಹುದ್ದೆಗಳಿಗೆ ಭಾರತೀಯ ರೈಲ್ವೆ ಇಲಾಖೆ ಇವಾಗ ಅಧಿಸೂಚನೆಯನ್ನು ಹೊರಡಿಸಿದೆ. ಇಂದಿನಿಂದಲೇ ಜೂನ್ 30ರಿಂದನೇ ಅರ್ಜಿಯನ್ನ ಆನ್ಲೈನ್ ಮೂಲಕ ಸ್ವೀಕಾರ ಮಾಡ್ತಿದೆ. ಡಿಪ್ಲೊಮಾ ಪಾಸ್ ಆಗಿರೋರು, ITI ಪಾಸ್ ಆಗಿರೋರು, ಹಾಗೆಯೇ BSc ಪಾಸ್ ಆಗಿರೋರು, ಹಾಗೆಯೇ ಇಂಜಿನಿಯರಿಂಗ್ ಪಾಸ್ ಆಗಿರೋರು ಈ ಎಲ್ರಿಗೂ ಸಹ 6,000ಕ್ಕೂ ಹೆಚ್ಚು ಉದ್ಯೋಗಾವಕಾಶಗಳು ಇವಾಗ ಇಂದಿನಿಂದಲೇ ಅರ್ಜಿ ಸಲ್ಲಿಸಲಿಕ್ಕೆ ನಿಮಗೆ ಅವಕಾಶ ಇರೋದು. ಜೂನ್ 30ರಿಂದಲೇ ನಿಮಗೆ ಅರ್ಜಿ ಸಲ್ಲಿಸಲಿಕ್ಕೆ ಅವಕಾಶ ಇದೆ. ಹಾಗೆಯೇ ಜುಲೈ 29ರ ರಾತ್ರಿ 11:59 ಮತ್ತೆ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಲಿಕ್ಕೆ ಅವಕಾಶ, ಅದು ಕೊನೆ ದಿನಾಂಕ ಆಗಿರುತ್ತೆ. ಸೊ ಯಾರ್ಯಾರಿಗೆ ಎಷ್ಟೆಷ್ಟು ಹುದ್ದೆಗಳಿದಾವೆ, ವಯಸ್ಸಿನ ಅರ್ಹತೆಗಳೇನು ಅನ್ನೋದನ್ನ ಕಂಪ್ಲೀಟ್ ಆಗಿ ನಾನು ಈ ವಿಡಿಯೋದಲ್ಲಿ ಮಾಹಿತಿನ ಕೊಡ್ತಾ ಇದ್ದೀನಿ. ನೀವಿನ್ನು ನಮ್ಮ ಗುರುಕುಲ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಉದ್ಯೋಗ ಹಾಗೆ ಶಿಕ್ಷಣ ಕುರಿತ ಲೇಟೆಸ್ಟ್ ಮಾಹಿತಿಗಳಿಗಾಗಿ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಫಾಲೋ ಮಾಡ್ತಾ ಇರಿ. ಇನ್ ಕೇಸ್ ವಿಡಿಯೋ ಫಾರ್ಮ್ಯಾಟ್ ಅಲ್ಲಿ ಇಲ್ಲ ಅಂತ ಹೇಳಿದ್ರು ಸಹ ನಾನು ಕಮ್ಯುನಿಟಿ ಪೋಸ್ಟ್ ಅಲ್ಲಿ ನಾನು ಲೇಟೆಸ್ಟ್ ಎಜುಕೇಶನ್ ರಿಲೇಟೆಡ್ ಆಗಿರ್ಬೋದು, ಉದ್ಯೋಗಕ್ಕೆ ರಿಲೇಟೆಡ್ ಆಗಿರ್ಬೋದು, ಕಮ್ಯುನಿಟಿ ಪೋಸ್ಟ್ ಅಲ್ಲಿ ಹಾಗೆಯೇ ರೀಲ್ಸ್ ಮುಖಾಂತರ ಸಹ ನಾನು ಮಾಹಿತಿಗಳನ್ನ ತಿಳಿಸ್ತಾ ಇರ್ತೀನಿ. ನೀವು ಫಾಲೋ ಮಾಡೋದನ್ನ ಮರಿಬೇಡಿ. ಬನ್ನಿ ಹಾಗಾದ್ರೆ ಯಾವ್ದಾವ್ದು ಹುದ್ದೆಗಳು ಎಷ್ಟೆಷ್ಟಿದೆ ಅಂತ ನೀವು ಸ್ಕ್ರೀನ್ ಮೇಲೂ ಸಹ ನೋಡ್ತಾ ಇರ್ಬೋದು. ಮೊದಲಿಗೆ ಟೆಕ್ನಿಷಿಯನ್ ಗ್ರೇಡ್ 1 ಹುದ್ದೆಗಳು. ಸಿಗ್ನಲ್ ವಿಭಾಗದಲ್ಲಿ ಒಟ್ಟು 323 ಹುದ್ದೆಗಳಿರುವಂತದ್ದು. ಇದು ಪೇ ಲೆವೆಲ್ 5 7ನೇ ಒಂದು CPC ಪ್ರಕಾರ 18 ವರ್ಷ ಕಡ್ಡಾಯ ಆಗಿರಬೇಕು, 33 ವರ್ಷ ಗರಿಷ್ಠ ವಯಸ್ಸನ್ನ ಮೀರಿರಬಾರ್ದು. ಹಾಗೆಯೇ ವೈದ್ಯಕೀಯ ಮಾನದಂಡ B1 ಅಂತಿದೆ. ಅದನ್ನ ನೀವು ಕಂಪ್ಲೀಟ್ ನೋಟಿಫಿಕೇಶನ್ ಬಿಡುಗಡೆ ಆದಾಗ ವಾಟ್ ಈಸ್ B1 ಅಂತ ನೀವು ಚೆಕ್ ಮಾಡ್ಕೋಬಹುದು. ಹಾಗೆಯೇ ತಂತ್ರಜ್ಞ ಗ್ರೇಡ್ 3 ಅಂದ್ರೆ ಟೆಕ್ನಿಷಿಯನ್ ಗ್ರೇಡ್ 3 ಹುದ್ದೆಗಳು. ಈ ಒಂದು ಹುದ್ದೆಗಳು CPC ಲೆವೆಲ್ 2 ಒಂದು ವೇತನ ಶ್ರೇಣಿ ಇರುತ್ತೆ. ಅದು ಎಷ್ಟು ಅಂತ ನಾನು ಮತ್ತೆ ನಿಮಗೆ ಸ್ಕ್ರೀನ್ ಮೇಲೇನೆ ತೋರಿಸ್ತೀನಿ. ಸೊ ವೇತನ ಶ್ರೇಣಿ ತೋರಿಸಬೇಕಾದ್ರೆ ಈ ಹುದ್ದೆಗಳಿಗೂ ಸಹ 18 ವರ್ಷ ಕಡ್ಡಾಯ ಆಗಿರಬೇಕು, 33 ವರ್ಷ ಗರಿಷ್ಠ ವಯೋಮಿತಿಯನ್ನು ನಿಗದಿಪಡಿಸಲಾಗಿದೆ. ಸೊ ಈ ಹುದ್ದೆಗಳ ಸಂಖ್ಯೆ, ಟೆಕ್ನಿಷಿಯನ್ ಗ್ರೇಡ್ 3 ಹುದ್ದೆಗಳ ಸಂಖ್ಯೆ 6,234 ಹುದ್ದೆಗಳು. ಒಟ್ಟಾರೆ 6,557 ಹುದ್ದೆಗಳಿಗೆ ಇವಾಗ ಭಾರತೀಯ ರೈಲ್ವೆ ಇಲಾಖೆ ನೋಟಿಫಿಕೇಶನ್ 2026 ಸೆನ್ ನಲ್ಲಿ ಬಿಡುಗಡೆ ಮಾಡಿರುವಂಥದ್ದು. ಈ ವರ್ಷದ ಒಂದು 2ನೇ ಅಧಿಸೂಚನೆ, ನೇರ ನೇಮಕಾತಿಯ 2ನೇ ಅಧಿಸೂಚನೆ. ಸ್ಪರ್ಧಾತ್ಮಕ ಪರೀಕ್ಷೆ ಮೂಲಕ, ಅದರಲ್ಲೂ ಸಹ ಸೈನ್ಸು, ಮ್ಯಾಥಮೆಟಿಕ್ಸ್ ಹಾಗೆಯೇ ರೀಸನಿಂಗ್ ಮತ್ತು ಆಪ್ಟಿಟ್ಯೂಡ್ ರಿಲೇಟೆಡ್ ಹೆಚ್ಚು ಕ್ವಶನ್ಗಳು ಬಂದು ಈ ರಿಲೇಟೆಡ್ ಕ್ವಶನ್ಗಳನ್ನ ಕೇಳುವಂತಹ ಒಂದು ಸ್ಪರ್ಧಾತ್ಮಕ ಪರೀಕ್ಷೆ ಇದಾಗಿರುತ್ತೆ. ಅದಲ್ಲದೆ CBT 1, CBT 2 ಹಾಗೆಯೇ ವೈದ್ಯಕೀಯ ಮಾನದಂಡಗಳು, ಆಮೇಲೆ ಅರ್ಜಿ ಸಲ್ಲಿಸಬೇಕಾದ್ರೆ ಆಧಾರ್ ಸಂಖ್ಯೆ ಮತ್ತೇ SSLC ಇರುವಂತಹ ಒಂದು ಮಾಹಿತಿ, ಏನು ನಿಮ್ಮ ಹೆಸರಾಗಿರ್ಬೋದು, ನಿಮ್ಮ ಏಜ್ ಆಗಿರ್ಬೋದು, ಡೇಟ್ ಆಫ್ ಬರ್ತ್ ಆಗಿರ್ಬೋದು, ಇದು ಆಧಾರ್ ಕಾರ್ಡ್ ಇರುವಂತಹ ಮಾಹಿತಿಗೂ SSLC ಮಾರ್ಕ್ಸ್ ಕಾರ್ಡ್ನಲ್ಲಿ ಇರುವಂತಹ ಮಾಹಿತಿಗೂ ತಾಳೆ ಆಗಬೇಕು, ಅಂದರೆ ಸೇಮ್ ಇರಬೇಕು. ಇದರಲ್ಲಿ ಏನಾದರೂ ಸ್ವಲ್ಪ ಮಿಸ್ ಆದ್ರೂ ಸಹ ರೈಲ್ವೆ ಇಲಾಖೆ ನಿಮ್ಮನ್ನು ಪರಿಗಣಿಸಲ್ಲ. ನೀವು ಯಾವುದೇ ಹಂತಕ್ಕೆ ಹೋದರೂ ಸಹ ಪರಿಗಣನೆಯಿಂದ ಕೈ ಬಿಡಲಾಗುತ್ತೆ. ಇದು ನಿಮಗೆ ಎಚ್ಚರ ಇರಲಿ. ಸೊ ಅದಕ್ಕೆ ತಕ್ಕಂತೆ ಒಂದು ಪರಿಶೀಲನೆಯನ್ನು ನಿಮಗೆ ಅರ್ಜಿ ಸಲ್ಲಿಸಬೇಕಾದ್ರೇನೆ ಆಧಾರ್ ಅಥೆಂಟಿಕೇಶನ್ ಮಾಡ್ಕೊಳ್ತಾರೆ. ಸೊ ಆನ್ಲೈನ್ ಅಪ್ಲಿಕೇಶನ್ ನೀವು ಕರ್ನಾಟಕದವರು ಸ್ಪೆಷಲಿ rrbnc.gov.in ಗೆ ಭೇಟಿ ನೀಡುವ ಮೂಲಕ ಅರ್ಜಿ ಸಲ್ಲಿಸಬಹುದು. ಸೊ ನೀವು 2 ಹುದ್ದೆಗಳಿಗೂ ಅರ್ಜಿ ಸಲ್ಲಿಸಬೇಕಂತಂದ್ರೆ ಪ್ರತ್ಯೇಕವಾಗಿ ಅರ್ಜಿನ ಸಲ್ಲಿಸಬೇಕಾಗಿರುತ್ತೆ. ಸೊ ಈಗ ಫಾರ್ ಎಕ್ಸಾಂಪಲ್ BSc ಪಾಸ್ ಆಗಿರ್ತೀರಾ, ITI ಪಾಸ್ ಆಗಿರ್ತೀರಾ, ಅಥವಾ ಡಿಪ್ಲೊಮಾ ಇಂಜಿನಿಯರಿಂಗ್ ಯಾವುದಾದ್ರೂ ಪಾಸ್ ಆಗಿರ್ತೀರಾ. ಇಲ್ಲಿ ವಿದ್ಯಾರ್ಹತೆಯನ್ನ ನೋಡೋದಾದ್ರೆ ಟೆಕ್ನಿಷಿಯನ್ ಗ್ರೇಡ್ 1 ಹುದ್ದೆಗಳಿಗೆ ಅಂದ್ರೆ ತಂತ್ರಜ್ಞ ಗ್ರೇಡ್ 1 ಹುದ್ದೆಗಳಿಗೆ BSc ಹಾಗೆಯೇ ಡಿಪ್ಲೊಮೊ ಹಾಗೆಯೇ ಇಂಜಿನಿಯರಿಂಗ್ ಈ 3ರಲ್ಲಿ ಯಾವುದೇ ಒಂದು ವಿದ್ಯಾರ್ಹತೆನ ಪಡೆದಿದ್ರು ಸಹ ನೀವು ಅರ್ಜಿನ ಸಲ್ಲಿಸಬಹುದಾಗಿರುತ್ತೆ. ಹಾಗೆಯೇ ಟೆಕ್ನಿಷಿಯನ್ ಗ್ರೇಡ್ 3 ಹುದ್ದೆಗಳಿಗೆ ನೀವು SSLC ಜೊತೆಗೆ ITI ಪಾಸ್ ಆಗಿರಬೇಕು, ಅಂದರೆ NCVT ಅಥವಾ SCVT ವಿದ್ಯಾರ್ಹತೆಯನ್ನು ಪಡೆದಿರೋರು ನೀವು ಅರ್ಜಿನ ಸಲ್ಲಿಸಬಹುದು. ಇನ್ನೂ ಹೆಚ್ಚಿನ ವಿದ್ಯಾರ್ಹತೆ ಡೀಟೇಲ್ಸ್ನ ನೀವು ನೋಟಿಫಿಕೇಶನ್ನಲ್ಲಿ ಬೇಕಾದರೆ ಓದ್ಕೊಳ್ಳಿ. ಸೊ ನಿಮಗೆ ವೇತನ ಶ್ರೇಣಿ ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ನಾನು ಹೇಳ್ತಾ ಇದ್ದೆ. ಸೊ ಗ್ರೇಡ್ 1 ಟೆಕ್ನಿಷಿಯನ್ ಗ್ರೇಡ್ 1 ಹುದ್ದೆಗೆ 29,200 ರೂಪಾಯಿ ಬೇಸಿಕ್ ಪೇ ಅಂದರೆ ಆರಂಭಿಕ ವೇತನ ಇರುತ್ತೆ. ಟೆಕ್ನಿಷಿಯನ್ ಗ್ರೇಡ್ 3 ಹುದ್ದೆಗಳಿಗೆ 19,900 ರೂಪಾಯಿ. ಯಾಕಂತಂದ್ರೆ ಇದು SSLC ನಂತರ ITI ಪಾಸ್ ಆದವ್ರಿಗೆ ಇರುವಂತಹ ಹುದ್ದೆ. ಆದ್ರಿಂದ ಈ ಹುದ್ದೆಗೆ ಜಸ್ಟ್ ಬೇಸಿಕ್ ಪೇ ನಾನು ಹೇಳ್ತಾ ಇರೋದು. ಇದು ಫೈನಲ್ ಅಲ್ಲ, ಇದು ಬೇಸಿಕ್ ಪೇ ಇರುತ್ತೆ. ಬೇಸಿಕ್ ಪೇ ಜೊತೆಗೆ ನಿಮಗೆ TA, DA, ಟ್ರಾವೆಲ್ ಅಲಯನ್ಸ್ ಅಂತೇಳಿ, ಹಾಗೆಯೇ ಮನೆ ಬಾಡಿಗೆ HRA, ಹಾಗೆಯೇ ವಿಶೇಷ ಭತ್ಯೆಗಳು, ಹಾಗೆಯೇ ವೈದ್ಯಕೀಯ ಒಂದು ಸೌಲಭ್ಯಗಳು,
ಪರ್ಮನೆಂಟ್ ಆದಮೇಲೆ ನಿಮ್ಮ ಮಕ್ಕಳ ಶಿಕ್ಷಣಕ್ಕಾಗಿರ್ಬೋದು, ಹಾಗೆಯೇ ಇಡೀ ಕುಟುಂಬದ ವೈದ್ಯಕೀಯ ಒಂದು ಫೆಸಿಲಿಟೀಸು, ಸೌಲಭ್ಯ, ವೈದ್ಯಕೀಯ ಸೌಲಭ್ಯ, ಆರೋಗ್ಯಕ್ಕೆ ಸಂಬಂಧಪಟ್ಟಂತಹ ಒಂದು ವಿಶೇಷ ಸೌಲಭ್ಯಗಳನ್ನೆಲ್ಲ ನೋಡ್ಕೊಳ್ತಾರೆ. ಹಾಗೆಯೇ ಫ್ರೀ ಟ್ರಾವೆಲಿಂಗ್ ಇರುತ್ತೆ. ಸೊ ಸೆಂಟ್ರಲ್ ಗೌರ್ಮೆಂಟು, ಅದರಲ್ಲೂ ಸಹ ರೈಲ್ವೆ ಇಲಾಖೆ ಉದ್ಯೋಗ ತೊಗೊಂಡ್ರಂತೂ ಅವ್ರಿಗೆ ಸಿಕ್ಕಾಪಟ್ಟೆ ಸೌಲಭ್ಯಗಳೆಲ್ಲ ಇರ್ತವೆ, ಅದರಲ್ಲೇನು ಮೋಸ ಇಲ್ಲ. ಅದಲ್ಲದೆ ನೀವು ಅಲ್ಲೂ ಸಹ ಸ್ಟೆಪ್ ಬೈ ಸ್ಟೆಪ್ ಒಂದು ಪರೀಕ್ಷೆಗಳನ್ನ ತಗೊಂಡು ನೀವು ಮೇಲಿನ ಹಂತದ ಹುದ್ದೆಗಳಿಗೆ, ಈಗ ಫಾರ್ ಎಕ್ಸಾಂಪಲ್ ITI ಪಾಸ್ ಆಗಿರೋರು ಗ್ರೇಡ್ 1 ಟೆಕ್ನಿಷಿಯನ್ ಗ್ರೇಡ್ 1 ಹುದ್ದೆಗೆ ಅರ್ಜಿ ಸಲ್ಲಿಸಿ ನೀವು ಹುದ್ದೆಗಳನ್ನ ಗಿಟ್ಟಿಸ್ಕೊತೀರಾ. ಆನಂತರ ನೀವು ಅಲ್ಲೇನೆ NOC ಪಡ್ಕೊಂಡು ವಿದ್ಯಾರ್ಹತೆಯನ್ನು ಪಡ್ಕೊಂಡ್ರೆ ಮುಂದಿನ ಹಂತಕ್ಕೆ ನಿಮಗೆ ಬಡ್ತಿಗಾಗಿರ್ಬೋದು, ಅಲ್ಲಿ ನಡೆಸುವಂತಹ ಪರೀಕ್ಷೆಗಳನ್ನ ತಗೊಂಡು ಮುಂದಿನ ಹಂತ ಮೇಲ್ದರ್ಜೆಯ ಒಂದು ಹುದ್ದೆಗಳಿಗೂ ಸಹ ನೀವು ಪಾರ್ಟಿಸಿಪೇಟ್ ಮಾಡಿ ಆ ಹುದ್ದೆಗಳನ್ನ ತಗೊಳ್ಳುವಂತಹ ಒಂದು ಅವಕಾಶಗಳಿರುತ್ತೆ. ತಡ ಮಾಡಕ್ಕೆ ಹೋಗ್ಬೇಡಿ, ಬೇಗ ಬೇಗ ಅರ್ಜಿ ಸಲ್ಲಿಸಿ. ಸ್ಪರ್ಧಾತ್ಮಕ ಪರೀಕ್ಷೆಯ ದಿನಾಂಕಗಳನ್ನು ಮುಂದಿನ ದಿನಗಳಲ್ಲಿ ನೀಡ್ತೀನಿ. ಹಾಗೆಯೇ ನೋಟಿಫಿಕೇಶನ್ ನೀವು ನೋಡ್ಕೋಬಹುದು. ಸ್ಪರ್ಧಾತ್ಮಕ ಪರೀಕ್ಷೆ ಹಂತಗಳು ಹೇಗಿರ್ತವೆ ಅನ್ನೋದ್ರ ಬಗ್ಗೆನೂ ಸಹ ನಾನು ಡೀಟೇಲ್ ಆಗಿ ಮಾಹಿತಿನ ಕೊಡ್ತೀನಿ. ಸದ್ಯಕ್ಕೆ ಈ ವಿಡಿಯೋನ ನೋಡಿಕೊಂಡು ಅರ್ಜಿ ಸಲ್ಲಿಸಬೇಕು ಅಂದ್ಕೊಂಡವರು, ಅರ್ಹತೆ ಇರೋರು, ಸರ್ಕಾರಿ ಕೆಲಸನೇ ಬೇಕು ಅಂದ್ಕೊಂಡವರು ತಪ್ಪದೆ ನಿಗದಿತ ದಿನಾಂಕದೊಳಗಡೆ ಅರ್ಜಿ ಸಲ್ಲಿಸಿ. ನಿಮಗೆ ಬೆಸ್ಟ್ ಆಫ್ ಲಕ್ ಹೇಳ್ತಾ ವಿಡಿಯೋನ ಮುಗಿಸ್ತೀನಿ. ಧನ್ಯವಾದಗಳು. ಬಾಯ್ ಬಾಯ್. ಮತ್ತೆ ಸಿಗೋಣ.